ನಮಸ್ತೆ. ಇವತ್ತು ಒಂದು ಕಸ್ಟಮೈಸ್ ಬ್ಯಾಗ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಸ್ಟಮರ್ ಒಬ್ರು ಈ ರೀತಿಯ ಪೌಚ್ ಬೇಕು, ಟ್ರಾವೆಲಿಂಗ್ ಕಿಟ್ ಥರದ್ದು ಈ ರೀತಿಯ ಪೌಚ್ ಬೇಕು ಅಂದ್ಬಿಟ್ಟು ಇದನ್ನು ನನಗೆ ಕೊಟ್ಟಿದ್ದು ರೆಫರೆನ್ಸ್ಗೆ. ಅವ್ರದ್ದೇ ಇದು. ಮತ್ತು ಒಂದು ಅವ್ರದ್ದೇ ಪ್ಯಾಂಟ್ ಕೊಟ್ಟಿದ್ರು ನನಗೆ. ಸೊ ಈ ಪ್ಯಾಂಟ್ನಲ್ಲಿ ಈ ರೀತಿಯ ಪೌಚ್ ಮಾಡ್ಕೊಡಿ ಅಂದ್ಬಿಟ್ಟು ನನಗೆ ಆರ್ಡರ್ ಕೊಟ್ಟಿದ್ರು. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಪಾಕೆಟ್ ಬರುತ್ತೆ, ಇಲ್ಲಿ ನೆಟೆಡ್ ಪಾಕೆಟು, ಮತ್ತು ಮುಂಭಾಗದಲ್ಲಿ ಇಲ್ಲೊಂದು ಪಾಕೆಟ್ ಬರುತ್ತೆ, ಇಲ್ಲೊಂದು ಪಾಕೆಟ್ ಬರುತ್ತೆ, ಮತ್ತು ಒಳಗಡೆ ಇದೊಂದು ಮೇನ್ ಪಾಕೆಟು. ಸೊ ಇಲ್ಲಿ ಈ ಪ್ಯಾಂಟ್ ಹಿಂಭಾಗದಲ್ಲಿ ಇರ್ತದಲ್ವ ಪಾಕೆಟು, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ, ಜಾಯಿನ್ ಮಾಡಿಬಿಟ್ಟು ಇಲ್ಲಿ ಪಾಕೆಟ್ ಬರೋ ಥರ ಹಾಕಿದ್ದೀನಿ ಇಲ್ಲಿ. ಮತ್ತು ಇದ್ರ ಹಿಂದ್ಗಡೆ ಒಂದು ಪಾಕೆಟ್ ಸಿಗುತ್ತೆ. ಸೊ ಅವ್ರು ಹೇಗೆ ಆ ಪೌಚಲ್ಲಿ ಹೇಗೆ ಬಂದಿದೆ ಹಾಗೆ ಮಾಡೋ ಪ್ರಯತ್ನ ಮಾಡಿದ್ದೀನಿ ನಾನು. ಸೊ ಹಿಂದ್ಗಡೆ ಒಂದು ಪಾಕೆಟ್ ಬರುತ್ತೆ, ಇದೊಂದು ಪಾಕೆಟ್ ಬರುತ್ತೆ, ಓಪನ್ ಪ್ಯಾಕೆಟ್ ಇದೆ. ಸೊ ಇದೆಲ್ಲ ಪೂರ್ತಿ ಕೂಡ ಅವ್ರದ್ದೇ ಪ್ಯಾಂಟಲ್ಲಿ ಮಾಡಿರೋದು. ಇದಕ್ಕೆ ಲೈನಿಂಗ್ ಕೂಡ ನಾನು ಇದೇ ಪ್ಯಾಂಟ್ ಪೀಸ್ದೇ ಲೈನಿಂಗ್ ಕೂಡ ಹಾಕಿದ್ದೀನಿ. ಸ್ವಲ್ಪ ಭಾಗ ಮಾತ್ರ ನನ್ನ ಮೆಟೀರಿಯಲ್ ಏನಿದೆ ಲೈನಿಂಗ್ನ ನಾನು ಹಾಕಿರೋದು. ಈ ಭಾಗದಲ್ಲಿ ಮಾತ್ರ ನನ್ನ ಪ್ರಾಡಕ್ಟ್ ಏನಿದೆ ಆ ಲೈನಿಂಗ್ನ ನಾನು ಹಾಕಿರೋದು, ಸಾಕಾಗಲಿಲ್ಲ ಅಂತ ಇನ್ನು ಕಂಪ್ಲೀಟಾಗಿ ಒಂದು ಪ್ಯಾಂಟ್ ಪೂರ್ತಿ ಇದಕ್ಕೆ ನಾನು ಬಳಸ್ಕೊಂಡಿದ್ದೀನಿ. ಸೊ ನಿಮ್ಗೊಂದ್ಸಲ ತೋರಿಸೋಣ ಹೇಗೆ ಬಂದಿದೆ ಅಂದ್ಬಿಟ್ಟು ಅಂತ ನಾನು ಈ ವಿಡಿಯೋ ಮಾಡಿದೆ. ಸೊ ಸೇಮ್ ಬರೋ ಥರದ ಪ್ರಯತ್ನ ನಾನು ಮಾಡಿದ್ದೀನಿ. ಈ ಥರ ಇದೆ ಈ ಭಾಗದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಅದರ ಜೊತೆನೇ ನನಗೆ ಈ ರೀತಿಯ ಕ್ಲಾತ್ ಸ್ಟೋರೇಜ್ ಬಾಕ್ಸು, ಮತ್ತು ಸಾರಿ ಕವರ್ಸು, ಮತ್ತು ಈ ರೀತಿಯ ಪುಟಾಣಿ ಡೆಸ್ಕ್ ಆರ್ಗನೈಸರ್ಸು, 6 ಡೆಸ್ಕ್ ಆರ್ಗನೈಸರು ಮತ್ತು 4 ಸ್ಲಿಂಗ್ ಬ್ಯಾಗ್ಸು. ಸೊ ಇಷ್ಟು ಕೂಡ ಅವರು ಆರ್ಡರ್ ಕೊಟ್ಟಿದ್ರು. ಇದು ಈಗ ಮರಿಯಪ್ಪನ ಪಾಳ್ಯದ ಕಡೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್.